ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಏನು ಮಾಡ್ತಾ ಇದೀವಿ ಅಂದರೆ, ಈಗ ಫಿಶ್ ಸಾಂಬಾರು ಮಾಡಬೇಕು ಅಂತ ಇದ್ದೀವಿ. ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ನಾವು ಬಾಣಲೆಯಲ್ಲಿ ಮೀನು ಹಾಕ್ಕೊಂಡಿದ್ದೀವಿ. ಈಗ ಕ್ಲೀನ್ ಮಾಡ್ಕೋಬೇಕು ಅದನ್ನು. ಈಗ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅದಕ್ಕೆ ತೊಳೆಯೋದಕ್ಕೆ, ಕ್ಲೀನ್ ಮಾಡೋದಕ್ಕೆ. ಯಾಕೆಂದರೆ ಅದು ಸ್ವಲ್ಪ ಇದಿರುತ್ತೆ. ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಸ್ವಲ್ಪ ನೀರನ್ನ ಬಿಸಿ ಮಾಡಿ ಬೆಚ್ಚಗೆ ಹುಣಸೆಹಣ್ಣು ರಸ ಹಿಂಡ್ಕೊಂಡು ಕ್ಲೀನಾಗಿ ಅದನ್ನು ತೊಳ್ಕೊಬೇಕು. ಯಾಕೆಂದರೆ ಅದು ಕೌಚಿರುತ್ತೆ ಆ ಮೀನು. ಹಾಗಾಗಿ ಇದನ್ನು ಎರಡು ಹಾಕ್ಕೊಂಡು ತೊಳೆಯೋದ್ರಿಂದ ಸ್ವಲ್ಪ ಕೌಚು ಹೊಡೆಯೋದಿಲ್ಲ ಅಂತ ಇಷ್ಟನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕೀಗ. ಸೊ ಇವಾಗ ಒಂದು ಸಾರಿ ತೊಳ್ಕೊಂಡ್ವಿ. ಇದನ್ನಾಗೆ 3 ಸಾರಿ ತೊಳ್ಕೊಬೇಕು ಕ್ಲೀನಾಗಿ. 3 ಸಾರಿ ತೊಳೆದ್ಬಿಟ್ರೆ ಯಾವುದು ಕೌಚೇನು ಇರೋದಿಲ್ಲ. ಇವಾಗ ನಾವು 2ನೇ ಸಲ ತೊಳ್ಕೊತಾ ಇದ್ದೀವಿ. ಇದೇ ಥರ 3ನೇ ಸಾರಿ ಕೂಡ ತೊಳ್ಕೊಬೇಕು. ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ 2 ಚಮಚ, ಮತ್ತು ಧನಿಯಾ ಪುಡಿ 1 ಚಮಚ, ಮತ್ತು ಉಪ್ಪನ್ನು ಈ 3 ಹಾಕಿ ನೆನೆಸಿಡಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲ ಬಾಣಲೆಯಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಇಡಬೇಕು. ಸಾಂಬಾರಿಗೆ 2 ಈರುಳ್ಳಿ, ಶುಂಠಿ, ಕರಿಬೇವು, ಮತ್ತು ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದ್ದು, ಲವಂಗ, ಮತ್ತು ಸ್ವಲ್ಪ ಚಕ್ಕೆ, ಲವಂಗ ಚಕ್ಕೆ, ಮತ್ತು ಕೊತ್ತಂಬರಿ, 2 ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಅಕ್ಕಿ ಸ್ವಲ್ಪ ಮತ್ತು ಸಾಂಬಾರು ಪುಡಿ, ಅದು ಕಾಯಿ, ತೆಂಗಿನಕಾಯಿ. ಇವಾಗ ಎಣ್ಣೆ ಇಟ್ಟಿದ್ವಿ, ಚೆನ್ನಾಗಿ ಕಾಯ್ದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೇನೆ ಅದು ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡಬೇಕೀಗ. ಇವಾಗ ಮಿಕ್ಸಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲನೂ 1-2 ಕುಯ್ಕೊಂಡಿದ್ದು. ಮತ್ತು ಇವಾಗ ಶುಂಠಿ, ಚಕ್ಕೆ, ಲವಂಗ, ಹುಣಸೆಹಣ್ಣು, ಕೊತ್ತಂಬರಿ, ಟೊಮೊಟೊ ಹಚ್ಕೊತಾ ಇದ್ದೀನಿ. ಟೊಮೊಟೊನ ಹಚ್ಕೊತಾ ಇದ್ದೀನಿ. ಈಗ ಹಚ್ಕೊಂಡು ಹಾಕ್ಕೊಬೇಕು. ಈಗ 2 ಟೊಮೊಟೊ ಇದೆಯಲ್ಲ ಅದನ್ನು ತೊಗೊಂಡು ಹಚ್ಕೊಂಡು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಬೇಕು. ಮೊದಲೇ ಹಚ್ಕೋಬೇಕಾಯ್ತು, ಈಗ ಹಚ್ಚಿ ಹಾಕ್ತಾಯಿದ್ದೀನಿ 2 ಟೊಮೊಟೊನು. 2 ಹಚ್ಚಾದಮೇಲೆ ಸ್ವಲ್ಪ ಸಣ್ಣದಾಗಿ ಹಚ್ಚಿದ್ರೇ ಸಾಕು. 2 ಬೇಗ ಹಚ್ಚಬೇಕಾಯ್ತು ಅವಾಗೇನೆ. ಈಗ ಹಚ್ಚಿದ್ದೀನಿ. ಈಗ ಸ್ವಲ್ಪ ಇದು ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಅವೆಲ್ಲ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿ ಮಂದ ಬರುತ್ತೆ. ಈಗ ಹಾಕಿದ್ದೀನಿ. ಕೊತ್ತಂಬರಿ ಕೂಡ ಹಾಕ್ಕೊಬೇಕು. ಗ್ರೈಂಡ್ರಿಗೆ ನೀರು ಹಾಕ್ಕೊಬೇಕು. ಕರಿಬೇವು, ಮಸಾಲೆ ಸಾಂಬಾರು ಪೌಡ್ರು ಅದು ಕೂಡ ಹಾಕ್ಕೊಂಡೆ. ಈಗ ಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ ಅದರೊಳಗೆ. ಅವಾಗೆಲ್ಲ ಇಟ್ಕೊಂಡಿದ್ವಲ್ಲ ಅದೇ ಸಾಮಾನೆ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈಗ ಹುಡುಕಿ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆನೆಲ್ಲ ಸ್ವಲ್ಪ ಹಸಿ ಆದ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಅದೇ ರೀತಿ ನೀವು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಸಾಂಬಾರು ಕುದೀತಾ ಇದೆ. ಈಗ ಮೀನನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ಮೀನನ್ನ ಚೆನ್ನಾಗಿ ಕುದ್ದಾದ್ಮೇಲೆ ಹಾಕ್ಕೊಬೇಕು ಮೀನನ್ನ. ಇದು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಇಲ್ಲಾಂದರೆ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ. ಓಕೆ, ಒಂದು 10 ನಿಮಿಷ ಬೇಯಿಸಿ ಸಾಕು. ಇವಾಗ ನೋಡಿ ಸಾಂಬಾರು ಬೆಂದಿದೆ. ಈಗ ಮುಟ್ಟಿದ ತಕ್ಷಣ ಅದು ಫಿಶ್ಶು ಮೆತ್ತಗಿರಬೇಕು. ಮೆತ್ತಗಿದ್ರೆ ಬೆಂದಿದೆ ಅಂತ ಅರ್ಥ. ಮುದ್ದೆ ಸಾಂಬಾರು ರೆಡಿಯಾಗಿದೆ ನೋಡಿ, ತಿಂತಾ ಇದ್ದೀವಿ. ಸೂಪರಾಗಿದೆ. ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.